ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. CCB ಆಫೀಸ್ಗೂ ಕೂಡ ಕರ್ಕೊಂಡು ಬಂದಿಲ್ಲ. CCB ಆಫೀಸಲ್ಲಿ ಬಂದು ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ವಿಚಾರ ಹೇಳ್ತಿದ್ದಾರೆ. ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಸರ್ಕಾರದ ಕಾರಣ ಸರ್ಕಾರನೇ ಕಾರಣ. ಯಾರು ಕೂಡ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಮೀಡಿಯಾದವ್ರಿಗೂ ಮೇಡಮ್ ನಾನು ಊಟಕ್ಕೆ ಅಂತ ನಾನು ಹೊರಗಡೆ ಹೋಗಿದ್ದೆ. ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಜೊತೆ ಇರ್ತಾರೆ, ಕೋರ್ಟಲ್ಲಿ ಇರ್ತಾರೆ. ಅವ್ರು ಕೋರ್ಟಿಂದ ಆಚೆ ಬಂದಿದ ತಕ್ಷಣ, ಊಟ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಇಲ್ಲ ಮೇಡಮ್, ನಾನು ಸ್ವಲ್ಪ ಹೌದೌದು, ನಾನೊಂಚೂರು ದೂರ ಇದ್ದೆ. ನಾನು ಬರೋಷ್ಟೊತ್ತಿಗೆ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನೆಗೆ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ತಂದೆಯವ್ರ ಜೊತೆ ಅವರೊಬ್ಬರೇ ಇರ್ತಾರೆ. ಊಟ ಮುಗಿಸ್ಕೊಂಡು ಕೋರ್ಟ್ಗೆ ಅಟೆಂಡ್ ಆಗೋದಿರುತ್ತೆ. ಮಧ್ಯಾಹ್ನ ಕೋರ್ಟ್ ಇದೆ, ನಾನು ಅಟೆಂಡ್ ಆಗಬೇಕು ಅಂತ ಅಂದಿದ್ರು ಕೂಡ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ CCB ಆಫೀಸಿಗೆ ಬಂದು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಅಂದರೆ ನನಗೆ ಡೌಟ್ ಬರ್ತಿದೆ. ನನಗೆ ಆಗಲೇ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅವ್ರು. ಮೇಡಮ್ ನಾನು ಇಲ್ಲೇ ಇದ್ದೀನಿ, CCB ಹೌದು, ಶಾಂತಿನಗರದ ಆಫೀಸಲ್ಲೇ ಇದ್ದೀನಿ. CCB ಆಫೀಸ್ ಮುಂದೆನೇ ಇದ್ದೀನಿ. CCB ಆಫೀಸರ್ನೇ ಇನ್ಫಾರ್ಮ್ ಕೇಳ್ತಾ ಇದ್ದೀನಿ. ಯಾರು ಕೂಡ ನಮ್ಗೆ ಗೊತ್ತಿಲ್ಲ ಅನ್ನೋ ಉತ್ತರ ಕೊಡ್ತಿದ್ದಾರೆ. ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಎಲ್ಲಿ ಹೋದ್ರಾಗಾದ್ರೆ? ನನಗೆ ಬಂದಿರೋ ಡೌಟ್ ಮೇಡಮ್, ನನಗಾಗಲೇ ಒಂದು ಇನ್ಫಾರ್ಮೇಶನ್ ಬಂತು ಒಬ್ಬರಿಂದ, ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇವರು CCB ಅಂತ ಹೇಳಿ CCB ಅಂತ ಮನೆಗೆ ಬಂದು ಸರ್ಚ್ ವಾರೆಂಟ್ ತಗೊಂಡು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅಂತ ಹೇಳಿದ್ದಾರೆ. ಇಲ್ಲಿ CCB ಆಫೀಸಿಗೆ ಬಂದು ಕೇಳಿದ್ರೆ ಏನು ಗೊತ್ತೇ ಇಲ್ದಿರೋ ತರ ಇದು ಮಾಡ್ತಿದ್ದಾರೆ. ಏನಿದ್ರ ಅರ್ಥ? ಹೌದು ಮೇಡಮ್, ನಾನು 1/4 ಗಂಟೆಯಿಂದ ಆಯ್ತು ಇಲ್ಲೇ ಇದ್ದೀನಿ. ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ. ಯಾರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂತ ಓಡಾಡ್ತಿದ್ದಾರೆ. ಯಾರು ಕೂಡ ಇನ್ಫಾರ್ಮೇಶನ್ ಕೊಡ್ತಿಲ್ಲ ಮೇಡಮ್. CCB ಅವರು ಅಂತ ಹೇಳ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ.